ಈ ಒಂದು ವಿಡಿಯೋದಲ್ಲಿ ನೀವು ಫ್ರೀಲಾನ್ಸಿಂಗ್ ಆಗಿ ಅರ್ನ್ ಮಾಡ್ಬೋದಾದಂಥ ಹೈ ಡಿಮ್ಯಾಂಡಿಂಗ್ ಸ್ಕಿಲ್ಸ್ಗಳ ಬಗ್ಗೆ ನಾನು ಇನ್ಫಾರ್ಮೇಶನ್ ಕೊಡ್ಲಿಕ್ಕಿದ್ದೇನೆ. ಫಸ್ಟ್ಲಿ ಫ್ರೀಲಾನ್ಸಿಂಗ್ ಅಂದರೆ ಏನು? ನಿಮ್ಮ ಹತ್ರ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಸ್ಕಿಲ್ ಇದೆ, ಆ ಸ್ಕಿಲ್ಲನ್ನು ಯೂಸ್ ಮಾಡಿಕೊಂಡು ಟೈಮ್ನ ಒಂದು ರೆಸ್ಟ್ರಿಕ್ಷನ್ ಇಲ್ಲದೆ ನಿಮ್ಮ ಒಂದು ಫ್ರೀ ಟೈಮಲ್ಲಿ ಯಾವುದೇ ಲೊಕೇಶನ್ನಿಂದ ಅರ್ನ್ ಮಾಡುವಂತಹ ಒಂದು ಮೋಡ್ ಬಂದ್ಬಿಟ್ಟು ಫ್ರೀಲಾನ್ಸಿಂಗ್ ಆಗಿರುತ್ತೆ. ಸೊ ಫಸ್ಟ್ ಫ್ರೀಲಾನ್ಸಿಂಗ್ ಅಪರ್ಚುನಿಟಿ ಬಂದ್ಬಿಟ್ಟು AI ಪ್ರಾಂಪ್ಟಿಂಗ್ ಆರ್ ಎಲ್ಸ್ AI ಆಟೋಮೇಷನ್ ಆಗಿದೆ. ಇವಾಗ AI ಬಂದಿರೋದ್ರಿಂದ ಮೊದಲು 5 ಜನ ಮಾಡ್ತಾ ಇರುವಂತಹ ಒಂದು ವರ್ಕನ್ನು ಒಬ್ಬನೇ ಮಾಡ್ಬೋದಾಗಿದೆ. ಅವನಿಗೆ ಮೇಜರ್ ಆಗಿ AI ಟೂಲ್ಸ್ಗಳನ್ನ ಬಳಸಲಿಕ್ಕೆ ಗೊತ್ತಿರಬೇಕು, AIಗೆ ಕಮಾಂಡನ್ನು ಕೊಡಲಿಕ್ಕೆ ಗೊತ್ತಿರಬೇಕು. ಸೊ ಇದಕ್ಕೆ AI ಪ್ರಾಂಪ್ಟಿಂಗ್ ಅಂತ ಹೇಳ್ತಾರೆ. ಇವಾಗ ಯಾವುದೇ ಒಂದು AI ಟೂಲ್ ತನ್ನಷ್ಟಕ್ಕೆ ವರ್ಕ್ ಆಗಲ್ಲ, ಅದಕ್ಕೆ ಇನ್ಪುಟ್ಸನ್ನು ಕೊಡಬೇಕು, ಅದಕ್ಕೆ ಕಮಾಂಡ್ಸ್ಗಳನ್ನ ಕೊಡಬೇಕು. ನಾವು ಯಾವ ರೀತಿ ಕಮಾಂಡ್ಸನ್ನು ಕೊಡ್ತೇವೆ ಅದೇ ರೀತಿ ಅದು ರಿಸಲ್ಟನ್ನು ಪ್ರೊವೈಡ್ ಮಾಡುತ್ತೆ. ಸೊ ಆದ್ದರಿಂದ ನಾವು ಕೊಡುವಂಥ ಕಮಾಂಡ್ ಎಷ್ಟು ಕ್ರಿಯೇಟಿವ್ ಆಗಿರುತ್ತೆ, ಎಷ್ಟು ಯಾವ ವೇ ಅಲ್ಲಿ ಕೊಡ್ತೇವೆ ಅದರ ಬೇಸಿಸ್ ಅಲ್ಲಿ ನಮಗೆ ಔಟ್ಪುಟ್ ಸಿಗುತ್ತೆ. ಸೊ ಆದ್ರಿಂದ AI ಪ್ರಾಂಪ್ಟಿಂಗ್ ಅನ್ನುವಂಥದ್ದು ಇವಾಗ ತುಂಬಾ ಹೈ ಡಿಮ್ಯಾಂಡ್ ಅಲ್ಲಿ ಇರುವಂತಹ ಸ್ಕಿಲ್ ಆಗಿದೆ. ಸೊ ಇದರಿಂದ ಒಬ್ಬ ಪರ್ಸನ್ AI ಟೂಲ್ ಅನ್ನು ಬಳಸ್ಕೊಂಡು ಒಂದು ಆರ್ಗನೈಸೇಷನ್ ಅಲ್ಲಿ ಆಗುವಂತಹ ಆಲ್ಮೋಸ್ಟ್ ಎಲ್ಲ ಪ್ರೊಸೆಸ್ ಅನ್ನು ಹ್ಯಾಂಡಲ್ ಮಾಡಬಹುದಾಗಿದೆ. ಇದರಲ್ಲಿ ಕೆಲವೊಂದು ಪ್ರೊಸೆಸ್ಗಳು ಬಂದ್ಬಿಟ್ಟು AI ಇಂದ ವಿಡಿಯೋ ಜನರೇಷನ್ ಮಾಡ್ಬೋದು, AI ಇಂದ ಯೂಟ್ಯೂಬ್ಗೆ ಬೇಕಾಗುವಂಥ ಥಂಬ್ನೇಲ್ ಅನ್ನು ಕ್ರಿಯೇಟ್ ಮಾಡ್ಬೋದು, ಕ್ಯಾಪ್ಷನ್ ಅನ್ನು ಕ್ರಿಯೇಟ್ ಮಾಡ್ಬೋದು, ಯಾವುದೇ ಒಂದು ಬಿಸ್ನೆಸ್ನ ಗೂಗಲ್ ಶೀಟ್ ಅನ್ನು ಹ್ಯಾಂಡಲ್ ಮಾಡ್ಬೋದು, ಇನ್ಸ್ಟಾಗ್ರಾಮ್ಗೆ ಬೇಕಾಗುವಂತಹ ಪೋಸ್ಟ್ ಅನ್ನು ಕ್ರಿಯೇಟ್ ಮಾಡ್ಬೋದು, ಬಿಲ್ಲಿಂಗ್ ಆಟೋಮೇಷನ್, ಕಸ್ಟಮರ್ ಸಪೋರ್ಟ್, ಇಮೇಲ್ ಮತ್ತೆ ವಾಟ್ಸಪ್ ಆಟೋಮೇಷನ್, ಲೀಡ್ ಮ್ಯಾನೇಜ್ಮೆಂಟ್ ಮತ್ತೆ ಆಟೋಮೇಷನ್, ಯಾವುದೇ ಒಂದು ಬಿಸ್ನೆಸ್ಗೆ ಚಾಟ್ ಬಾಟ್ ಅನ್ನು ಸೆಟಪ್ ಮಾಡುವಂತದ್ದು, ಯಾವುದೇ ಒಂದು ಆರ್ಗನೈಸೇಷನ್ಗೆ ಇಲ್ಲ ಬಿಸ್ನೆಸ್ಗೆ ಬೇಕಾಗಿರುವಂತಹ ವೆಬ್ಸೈಟ್ ಅನ್ನು ಸಹ ನಾವು ಪ್ರಾಂಪ್ಟ್ ಅನ್ನು ಕೊಟ್ಟು ಬಿಲ್ಡ್ ಮಾಡಬಹುದಾಗಿದೆ. ಇದೆಲ್ಲವನ್ನು ಮಾಡಲಿಕ್ಕೆ ಯಾವುದೇ ರೀತಿಯಾದ ಟೆಕ್ನಿಕಲ್ ಆರ್ ಎಲ್ಸ್ ಕೋಡಿಂಗ್ನ ಒಂದು ನಾಲೆಜ್ ಬೇಕಾಗಿಲ್ಲ. ಸೊ ನಿಮಗೆ ಮೇಜರ್ ಆಗಿ AI ಸೈಟ್ಗೆ ಪ್ರಾಂಪ್ಟ್ ಅನ್ನು ಕಮಾಂಡ್ ಅನ್ನು ಕೊಡಲಿಕ್ಕೆ ಗೊತ್ತಿದ್ರೆ ನೀವು ಇದರಲ್ಲಿ ಯಾವುದನ್ನು ಸಹ ಮಾಡ್ಬೋದು. ಇದರಲ್ಲಿ ಎಲ್ಲ ಸ್ಕಿಲ್ಲನ್ನು ನೀವು ಕಲಿಬೇಕಂತಿಲ್ಲ, ನೀವು ಒಂದಿಲ್ಲ 2 ಸ್ಕಿಲ್ಲನ್ನು ಕಲಿತು ನೀವು ಕ್ಲೈಂಟ್ಗಳಿಗೆ ಸರ್ವಿಸನ್ನು ಪ್ರೊವೈಡ್ ಮಾಡ್ಬೋದಾಗಿದೆ. ಇಂಡಿಯಾದಲ್ಲಿ ಮೇಜರ್ ಆಗಿ ಯಾವುದಾದ್ರೂ ಒಂದು ಪ್ರಾಜೆಕ್ಟ್ನ ಮಾಡಿ ಕೊಡೋದ್ರಿಂದ ಮಂತ್ಲಿ 8,000 ಇಂದ 20,000 ತನಕ ನೀವು ಅರ್ನಿಂಗನ್ನು ಮಾಡ್ಬೋದಾಗಿದೆ. ಅದೇ ನೀವು ಫಾರಿನ್ ಕ್ಲೈಂಟ್ಸ್ಗೆ ಈ ಒಂದು ಸಪೋರ್ಟನ್ನು ಕೊಡ್ತೀರಂತ ಆದರೆ 30,000 ಇಂದ 50,000 ಮಂತ್ಲಿ ಅರ್ನ್ ಮಾಡ್ಬೋದಾಗಿದೆ. ನೆಕ್ಸ್ಟ್ ಹೈ ಡಿಮ್ಯಾಂಡ್ ಫ್ರೀಲಾನ್ಸಿಂಗ್ ಸ್ಕಿಲ್ ಬಂದ್ಬಿಟ್ಟು ಶಾರ್ಟ್ ವಿಡಿಯೋ ಕ್ರಿಯೇಷನ್ ಆಗಿದೆ. ಇವಾಗದು ಟ್ರೆಂಡ್ ಅಲ್ಲಿ ಇರುವಂತದ್ದು ಯೂಟ್ಯೂಬ್ ಶಾರ್ಟ್ಸ್, ಇನ್ಸ್ಟಾಗ್ರಾಮ್ ರೀಲ್ಸ್ ಮತ್ತೆ ಶಾರ್ಟ್ ಫಾರ್ಮ್ ಕಂಟೆಂಟ್ಸ್ಗಳು. ಇಂಥ ಕಂಟೆಂಟ್ಸ್ಗಳನ್ನ ನಾವು ಕ್ರಿಯೇಟ್ ಮಾಡಿ ಎಡಿಟ್ ಮಾಡಲಿಕ್ಕೆ ಗೊತ್ತಿದ್ರೆ ನಾವು ತುಂಬ ರೀತಿಯಾದ ಇನ್ಕಮ್ ಅನ್ನು ಅರ್ನ್ ಮಾಡ್ಬೋದಾಗಿದೆ. ಒಂದು ಪರ್ಟಿಕ್ಯುಲರ್ ಶಾರ್ಟ್ ರೀಲ್ ಬಂದ್ಬಿಟ್ಟು ಅರೌಂಡ್ 30 ಸೆಕೆಂಡ್ಸ್ ಇಂದ 40 ಸೆಕೆಂಡ್ಸ್ ಈ ರೇಂಜಲ್ಲಿ ಇರುತ್ತೆ. ಇಂಥ ಶಾರ್ಟ್ಸ್ಗಳನ್ನು ಎಡಿಟ್ ಮಾಡಿ ಕೊಡೋದ್ರಿಂದ ಮಿನಿಮಮ್ 500 ಇಂದ 2,000 ತನಕ ಪರ್ ಶಾರ್ಟ್ಗೆ ನಾವು ಚಾರ್ಜಸ್ ಅನ್ನು ಮಾಡ್ಬೋದಾಗಿದೆ. ಅದೇ ನೀವು ಹೈ ಇನ್ಕಮ್ ಅರ್ನಿಂಗ್ ಇನ್ಫ್ಲುಯೆನ್ಸರ್ ಯೂಟ್ಯೂಬರ್ಸ್ಗೆ ನೀವೇನಾದರೂ ಶಾರ್ಟ್ ಕ್ರಿಯೇಟ್ ಮಾಡಿ ಕೊಟ್ರೆ ಪರ್ ಶಾರ್ಟ್ಗೆ ಈವನ್ 5,000 ಇಂದ 10,000 ತನಕನೂ ಅವ್ರು ಪೇ ಮಾಡೋಕ್ಕೆ ರೆಡಿ ಇರ್ತಾರೆ. ಸೊ ಇಲ್ಲಿ ಮೇಜರ್ ಆಗಿ ನಿಮಗೆ ಕೆಲವೊಂದು ಟೂಲ್ಸ್ಗಳು ಗೊತ್ತಿರಬೇಕು. ಸಪೋಸ್ ನೀವು ಲ್ಯಾಪ್ಟಾಪ್ ಇಲ್ಲ ಡೆಸ್ಕ್ಟಾಪ್ ಅಲ್ಲಿ ಎಡಿಟಿಂಗ್ ಅನ್ನು ಮಾಡ್ತೀರಂತ ಆದ್ರೆ ಪ್ರೀಮಿಯರ್ ಪ್ರೋ, ಆಫ್ಟರ್ ಎಫೆಕ್ಟ್ಸ್, ಡವಿನ್ಸಿ, ಫೈನಲ್ ಕಟ್ ಪ್ರೋ ಇಂಥ ಸಾಫ್ಟ್ವೇರ್ಸ್ ಗಳನ್ನ ಯೂಸ್ ಮಾಡ್ಲಿಕ್ಕೆ ಗೊತ್ತಿರಬೇಕು. ಅದೇ ನೀವು ಮೊಬೈಲ್ ಅಲ್ಲಿ ಎಡಿಟಿಂಗ್ ಮಾಡ್ತೀರಂತ ಆದ್ರೆ ಕ್ಯಾಪ್ ಕಟ್ ಆರ್ ಎಲ್ಸ್ ಅಲೈಟ್ ಮೋಷನ್ ಈ ಅಪ್ಲಿಕೇಶನ್ಸ್ ನ ಥ್ರೂನು ನೀವು ಎಡಿಟಿಂಗ್ ಮಾಡ್ಬೋದು. ಸೊ ಇದು ಅಲ್ಲದೆ ನಿಮಗೆ ಮೇಜರ್ ಆಗಿ ಸ್ಟೋರಿ ಟೆಲ್ಲಿಂಗ್ ಸ್ಕಿಲ್ ಗೊತ್ತಿರಬೇಕು, ಟ್ರಾನ್ಸಿಷನ್, ಕಟ್ಸ್, ಆಡಿಯೋ ಕರೆಕ್ಷನ್, ಕಲರ್ ಗೈಡಿಂಗ್ ಈ ಎಲ್ಲ ಕೆಲವು ವಿಡಿಯೋ ಎಡಿಟಿಂಗ್ ಸ್ಕಿಲ್ಸ್ಗಳನ್ನ ನೀವು ಮೇಜರ್ ಆಗಿ ಕಲಿಬೇಕಾಗತ್ತೆ. ಇದನ್ನು ನೀವು ಫ್ರೀ ಆಗಿ ಯೂಟ್ಯೂಬ್ ಇರ್ಬೋದು, ಸ್ಕಿಲ್ ಶೇರ್, ಯುಡೆಮಿ ಈ ರೀತಿ ಆನ್ಲೈನ್ ಕೋರ್ಸ್ ಪ್ಲಾಟ್ಫಾರ್ಮ್ ಇಂದ ನೀವು ಕಲಿಬಹುದು. ಕಲಿಲಿಕ್ಕೆ ಮಿನಿಮಮ್ 2 months 3 months ಸಾಕಾಗತ್ತೆ. ಅದ್ರ ನಂತರ ನೀವು ಏನ್ ಮಾಡ್ಬೋದು, ನಿಮ್ಮ ಒಂದು ಕಾಂಟ್ಯಾಕ್ಟ್ ಲಿಸ್ಟ್, ನಿಮ್ಮ ಒಂದು ನೆಟ್ವರ್ಕ್ ಅಲ್ಲಿ ಬಿಸ್ನೆಸ್ ಪೀಪಲ್ ಇದ್ದವ್ರಿಗೆ ಅವ್ರಿಗೆ ನೀವು ಏನ್ ಮಾಡ್ಬೋದು, ಅವರ ಬಿಸ್ನೆಸ್ ರಿಲೇಟೆಡ್ ಶಾರ್ಟ್ಸ್ ರೀಲ್ಸ್ಗಳನ್ನ ಮಾಡಿ ಕೊಡ್ಬೋದು. ಒಂದ್ಸರಿ ನಿಮ್ಮ ಒಂದು ಸ್ಕಿಲ್ ಪಾಲಿಶ್ ಆದ ನಂತರ ನೀವೇನ್ ಮಾಡ್ಬೋದು, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಹೈ ಪ್ರೊಫೈಲ್ ಇನ್ಫ್ಲುಯೆನ್ಸರ್, ಯೂಟ್ಯೂಬರ್ಸ್, ಇನ್ಸ್ಟಾಗ್ರಾಮ್ ರೀಲ್ಸ್ ಕ್ರಿಯೇಟರ್ಸ್ ಅವ್ರನ್ನ ಅಪ್ರೋಚ್ ಆಗಿಬಿಟ್ಟು ಪರ್ ಶಾರ್ಟ್ಗೆ ನೀವು ಒಳ್ಳೆದಾದ ಒಂದು ಪೇಮೆಂಟ್ ಅನ್ನ ನೀವು ಅರ್ನ್ ಮಾಡಬಹುದಾಗಿದೆ. ನೆಕ್ಸ್ಟ್ ಥರ್ಡ್ ಹೈ ಡಿಮ್ಯಾಂಡ್
ಅರ್ನಿಂಗ್ ಅಪರ್ಚುನಿಟಿ ಇರುವಂಥ ಫ್ರೀಲ್ಯಾನ್ಸಿಂಗ್ ಸ್ಕಿಲ್ ಬಂದ್ಬಿಟ್ಟು ಡಿಜಿಟಲ್ ಮಾರ್ಕೆಟಿಂಗ್. ಸೊ ಇವಾಗ ನೀವು ನೋಡಿರ್ತೀರ ಎಲ್ಲ ಕಡೆ ಹೈ ಡಿಮ್ಯಾಂಡ್ ಸ್ಕಿಲ್ಗಳಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ನ ಒಂದು ಹೆಸರು ಪದೇ ಪದೇ ಬರ್ತಾನೆ ಇರುತ್ತೆ. ಯಾಕಂದರೆ ಪ್ರತಿಯೊಂದು ಬಿಸ್ನೆಸ್ ಅವರ ಒಂದು ಬಿಸ್ನೆಸ್ಸನ್ನು ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ಶೋಕೇಸ್ ಮಾಡಬೇಕಾಗುತ್ತೆ. ಸಣ್ಣ ಬಿಸ್ನೆಸ್ ಇರ್ಬೋದು, ನಿಮ್ಮ ಊರು ಹಳ್ಳಿಯಲ್ಲಿರುವಂಥ ಬಿಸ್ನೆಸ್ಗೂ ಇರ್ಬೋದು, ಇಲ್ಲದಿದ್ದರೆ ದೊಡ್ಡ ಬಿಸ್ನೆಸ್ಗೆ ಇರ್ಬೋದು, ಅವರ ಒಂದು ಬಿಸ್ನೆಸ್ಸನ್ನು ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ಪ್ರಮೋಷನ್ ಮಾಡಬೇಕಾಗಿರುತ್ತೆ. ಯಾಕಂದರೆ ಇವಾಗ ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಇರೋದ್ರಿಂದ ಅವರ ಒಂದು ಬಿಸ್ನೆಸ್ ಬ್ರ್ಯಾಂಡಿಂಗ್ ಪ್ರಮೋಷನನ್ನು ಅಲ್ಲಿ ತೋರಿಸ್ಬೇಕಾಗತ್ತೆ. ಸೊ ಆದ್ದರಿಂದ ಯಾವುದೇ ಒಂದು ಬಿಸ್ನೆಸ್ಗೆ ಡಿಜಿಟಲ್ ಮಾರ್ಕೆಟಿಂಗ್ ಅನ್ನುವಂಥದ್ದು ಇವಾಗ ರಿಕ್ವೈರ್ಮೆಂಟ್ ಅಲ್ಲ, ಕಂಪಲ್ಷನ್ ಆಗಿದೆ, ಮ್ಯಾಂಡೇಟ್ರಿ ಆಗಿದೆ. ಸೊ ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ಏನು? ಸೊ ಇವಾಗ ಯಾವುದೇ ಒಂದು ಬಿಸ್ನೆಸ್ಗೆ ಆನ್ಲೈನಲ್ಲಿ ಒಂದು ಪರ್ಟಿಕ್ಯುಲರ್ ಏನಾದರೂ ಇಶ್ಯೂ ಇರುತ್ತೆ. ಎಕ್ಸಾಂಪಲ್ಗೆ ಒಂದು ಬಿಸ್ನೆಸ್ ಇದೆ, ಅದಕ್ಕೆ ಅವ್ರಿಗೆ ಏನು ಮಾಡಬೇಕು, ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಆಗಿರುವಂಥ ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ಅವರ ಒಂದು ಬಿಸ್ನೆಸ್ನ ಇಮೇಜ್ ಇರ್ಬೋದು, ವಿಡಿಯೋನ ಆ್ಯಡ್ನ ಒಂದು ರನ್ ಮಾಡಬೇಕು. ಇದಕ್ಕೆ ಗೂಗಲ್ ಆ್ಯಡ್ಸ್ ಇಲ್ಲ ಮೆಟಾ ಆ್ಯಡ್ಸ್ ಸೆಟಪ್ಪನ್ನು ಮಾಡಿ ಈ ಆ್ಯಡ್ಸನ್ನು ರನ್ ಮಾಡುವಂಥದ್ದು. ಈ ಸೊಲ್ಯೂಷನನ್ನು ಪ್ರೊವೈಡ್ ಮಾಡುವವರು ಡಿಜಿಟಲ್ ಮಾರ್ಕೆಟರ್ ಆಗಿರ್ತಾರೆ. ಇದು ಒನ್ ಆಫ್ ದ ಸೊಲ್ಯೂಷನ್. ಇದೇ ರೀತಿ ತುಂಬ ರೀತಿಯಾದ ಒಂದು ಬಿಸ್ನೆಸ್ಗೆ ರಿಲೇಟ್ ಆಗಿರುವಂಥ ಆನ್ಲೈನ್ ಇಶ್ಯೂಸ್ಗೆ ಸೊಲ್ಯೂಷನನ್ನು ಕೊಡುವಂಥದ್ದಕ್ಕೆ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಹೇಳ್ತಾರೆ. ಡಿಜಿಟಲ್ ಮಾರ್ಕೆಟಿಂಗಲ್ಲಿ ತುಂಬ ಸೆಗ್ಮೆಂಟ್ಸ್ ಇರುತ್ತೆ. SEO, ಗೂಗಲ್ ಆ್ಯಡ್ಸ್, ಗೂಗಲ್ ಅನಾಲಿಟಿಕ್ಸ್, ಕಂಟೆಂಟ್ ರೈಟಿಂಗ್, ಕಂಟೆಂಟ್ ಮಾರ್ಕೆಟಿಂಗ್, ಇಮೇಲ್, ವಾಟ್ಸಪ್ ಮಾರ್ಕೆಟಿಂಗ್. ಸೊ ಈ ರೀತಿ ತುಂಬ ರೀತಿಯಾದ ಸ್ಟ್ರೀಮ್ಸ್ಗಳು ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಬರುತ್ತೆ. ನೀವೆಲ್ಲವನ್ನು ಕಲಿಬೇಕಂತಿಲ್ಲ, ಬಟ್ ನೀವು ಇನಿಷಿಯಲಿ ಕಲಿಯುವಾಗ 2 to 3 months ಡ್ಯೂರೇಷನ್ ಟೈಮ್ ತೊಗೊಳ್ಳಿ, ಎಲ್ಲವನ್ನು ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ಅದರಲ್ಲಿ ಒಂದು ಸ್ಪೆಸಿಫಿಕ್ ನೀಚನ್ನು ಹಿಡಿದು ಅದರಲ್ಲಿ ನೀವು ಮಾಸ್ಟರ್ ಆಗ್ತಾ ಹೋಗ್ಬೋದು. ಮೇ ಬಿ ನೀವು ಬರೀ SEO ಮಾಡ್ಬೋದು, ಇಲ್ಲ ಮೆಟಾ ಆ್ಯಡ್ಸನ್ನು ಮಾತ್ರ ರನ್ ಮಾಡ್ಬೋದು, ಇಲ್ಲ ವೆಬ್ಸೈಟನ್ನು, ಲ್ಯಾಂಡಿಂಗ್ ಪೇಜನ್ನು ಬಿಲ್ಡ್ ಮಾಡ್ಬೋದು. ಸೆಗ್ಮೆಂಟ್ಸ್ ವೈಸ್ ನೀವು ಸರ್ವಿಸನ್ನು ಪ್ರೊವೈಡ್ ಮಾಡ್ಬೋದು. ಸೊ ಇಲ್ಲಿ ನಿಮಗೆ ತುಂಬ ಆದ ಒಂದು ಅರ್ನಿಂಗ್ ಅಪರ್ಚುನಿಟಿ ಇದೆ. ಡಿಜಿಟಲ್ ಮಾರ್ಕೆಟಿಂಗಲ್ಲಿ ತುಂಬ ಸೆಗ್ಮೆಂಟ್ಸ್ಗಳಿದೆ. ಇಲ್ಲಿ ನೀವು 1-2 ಸ್ಕಿಲ್ಸ್ಗಳನ್ನ ಕಲಿತು ನೀವು ಅರ್ನಿಂಗ್ ಅನ್ನು ಮಾಡ್ಬೋದಾಗಿದೆ. ಸೊ ಒಬ್ಬ ಫ್ರೀಲ್ಯಾನ್ಸಿಂಗ್ ಡಿಜಿಟಲ್ ಮಾರ್ಕೆಟರ್ ಮಂತ್ಲಿ ಏನಿಲ್ಲದಿದ್ರು 20,000 to 50,000 ತನಕ ಮಂತ್ಲಿ ಅರ್ನ್ ಮಾಡ್ಬೋದಾಗಿದೆ. ಸೊ ಇದು ನಾನು ಜಸ್ಟ್ ಎಂಟ್ರಿ ಲೆವೆಲ್ ಡಿಜಿಟಲ್ ಮಾರ್ಕೆಟರ್ಸ್ ಅವ್ರ ಬಗ್ಗೆ ಹೇಳ್ತಾ ಇದ್ದೇನೆ. ಅದೇ ನೀವು 1 year 2 years ಎಕ್ಸ್ಪೀರಿಯನ್ಸ್ ಆದರೆ ನೀವು ಫಾರಿನ್ ಕ್ಲೈಂಟ್ಸ್ನ ಹಿಡಿದು ನೀವು ಇವನ್ ಮಂತ್ಲಿ 1 lakh to 2 lakhs ತನಕನೂ ಅರ್ನ್ ಮಾಡ್ಬೋದಾಗಿದೆ. ಸೊ ಅಗೇನ್ ನೀವು ಡಿಜಿಟಲ್ ಮಾರ್ಕೆಟಿಂಗ್ ಕಲಿಬೇಕಂತಿದ್ರೆ ನೀವು ಅಗೇನ್ ಬೇರೆ ಬೇರೆ ಸೈಟ್ಸ್ ಇದೆ. ಇವನ್ ಕೆಲವೊಂದು ಗೌರ್ಮೆಂಟ್ ಸೈಟಲ್ಲೂ ಫ್ರೀ ಡಿಜಿಟಲ್ ಮಾರ್ಕೆಟಿಂಗ್ ಟ್ರೈನಿಂಗ್ ಅನ್ನು ಪ್ರೊವೈಡ್ ಮಾಡ್ತಾರೆ. ಅದು ಬಿಟ್ಟು ನೀವು ಯುಡೆಮಿ, ಸ್ಕಿಲ್ ಶೇರ್, ಯೂಟ್ಯೂಬಿಂದನೂ ಡಿಜಿಟಲ್ ಮಾರ್ಕೆಟಿಂಗ್ ಅನ್ನು ಕಲಿಬೋದಾಗಿದೆ. ನೆಕ್ಸ್ಟ್ 4th ಹೈ ಡಿಮ್ಯಾಂಡ್ ಫ್ರೀಲ್ಯಾನ್ಸಿಂಗ್ ಸ್ಕಿಲ್ ಬಂದ್ಬಿಟ್ಟು ಕಂಟೆಂಟ್ ಕ್ರಿಯೇಷನ್. ಸೊ ಇವಾಗ ಕಂಟೆಂಟ್ ಕ್ರಿಯೇಷನಲ್ಲಿ ತುಂಬ ರೀತಿ ಸೆಗ್ಮೆಂಟ್ಸ್ ಇದೆ. ವಿಡಿಯೋ ಕಂಟೆಂಟ್ ಕ್ರಿಯೇಷನ್, ಬ್ಲಾಗಿಂಗ್ ಬರೆಯುವಂಥದ್ದು. ನೀವು ವಿಡಿಯೋ ಕಂಟೆಂಟ್ ಕ್ರಿಯೇಷನ್ ಮಾಡೋದಾದರೆ ನಿಮಗೆ ಮೇಜರ್ ಆಗಿ ಫೇಸ್ಲೆಸ್ ಕಂಟೆಂಟ್ ಕ್ರಿಯೇಷನನ್ನು ಮಾಡ್ಬೋದು. AI ಟೂಲ್ಸ್ಗಳನ್ನ ಯೂಸ್ ಮಾಡಿಕೊಂಡು ಅನಿಮೇಟೆಡ್ ವೀಡಿಯೋಸ್ಗಳನ್ನ ತೋರಿಸ್ಕೊಂಡು ನೀವು ಕಂಟೆಂಟ್ನ ಕ್ರಿಯೇಟ್ ಮಾಡ್ಬೋದು. ಇಲ್ಲ ನೀವು ಫೇಸ್ ತೋರಿಸಿ ಮಾಡ್ತೀರಂತಾದರೆ ನೀವು ಇಲ್ಲಿ ಪರ್ಸ್ನಲ್ ಬ್ರ್ಯಾಂಡಿಂಗನ್ನು ಕ್ರಿಯೇಟ್ ಮಾಡ್ಬೋದು. ಸೊ ನಿಮಗೆ ಯಾವ ಸ್ಕಿಲ್ ಇದೆ ಅದರ ರಿಲೇಟೆಡ್ ನೀವು ಇನ್ಫಾರ್ಮೇಷನ್ಸ್ಗಳನ್ನ ಯೂಟ್ಯೂಬಲ್ಲಿ ಇಲ್ಲದಿದ್ದರೆ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತಾ ಹೋಗುವಂಥದ್ದು. ನಿಮ್ಮದೇ ಆದ ಫಾಲೋವರ್ಸ್ ಬಿಲ್ಡ್ ಆಗ್ತಾ ಹೋಗ್ತಾರೆ. ಸೊ ಅಲ್ಲಿ ನೀವೇನು ಮಾಡ್ಬೋದು, ನಿಮ್ಮಲ್ಲಿ ಏನಾದರೂ ಪ್ರಾಡಕ್ಟ್ ಇದೆ, ನಿಮ್ಮಲ್ಲಿ ಯಾವುದಾದ್ರೂ ಕೋರ್ಸ್ ಇದೆ, ಇಲ್ಲದಿದ್ದರೆ ಇ ಬುಕ್ ಇದೆ, ಅದನ್ನು ನೀವು ಅವ್ರಿಗೆ ಸೆಲ್ ಮಾಡ್ಬೋದು. ಗೂಗಲ್ ಆ್ಯಡ್ಸಿಂದ ನಿಮಗೆ ರೆವೆನ್ಯೂ ಜನರೇಟ್ ಆಗುತ್ತೆ. ಒಂದ್ಸರಿ ಒಂದು ಡೀಸೆಂಟ್ ಆದ ಒಂದು ಫಾಲೋವರ್ಸ್, ವ್ಯೂಸ್ ಕ್ರಿಯೇಟ್ ಆಗಲಿಕ್ಕೆ ಸ್ಟಾರ್ಟ್ ಆದ ನಂತರ ನಿಮಗೆ ಸ್ಪಾನ್ಸರ್ಶಿಪ್ಸ್ಗಳು ಬರುತ್ತೆ. ಅಫಿಲಿಯೇಟ್ ಮಾರ್ಕೆಟಿಂಗ್ ಅನ್ನು ಮಾಡ್ಬೋದು. ನಿಮ್ಮ ವಿಡಿಯೋದಲ್ಲಿ ಕೆಲವೊಂದು ಪ್ರಾಡಕ್ಟ್ಸ್ ಇಲ್ಲ ಸರ್ವಿಸಸ್ ರಿಲೇಟೆಡ್ ಲಿಂಕ್ಸ್ಗಳನ್ನ ನೀವು ಹಾಕಿ ಅದನ್ನು ಬೈ ಮಾಡಿರೋದ್ರಿಂದ ನಿಮ್ಗೆ ಇಷ್ಟು ಅಂತ ಕಮಿಷನ್ ಬರುತ್ತೆ. ಈ ರೀತಿ ಒಬ್ಬ ಕಂಟೆಂಟ್ ಕ್ರಿಯೇಟರ್ ಬೇರೆ ಬೇರೆ ವೇ ಅಲ್ಲಿ ಅರ್ನಿಂಗ್ ಅನ್ನು ಮಾಡ್ಬೋದಾಗಿದೆ. ಬಟ್ ಕಂಟೆಂಟ್ ಕ್ರಿಯೇಷನ್ ಇಮಿಡಿಯೇಟ್ ಆಗಿ ಅರ್ನ್ ಮಾಡುವಂಥ ಒಂದು ಅಪರ್ಚುನಿಟಿ ಅಲ್ಲ. ಇಲ್ಲಿ ಟೈಮ್ ಬೇಕಾಗುತ್ತೆ. ಮಿನಿಮಮ್ ಏನಿಲ್ಲದಿದ್ರು 6 months to 2 years ಈ ರೀತಿ ಟೈಮ್ ಬೇಕಾಗುತ್ತೆ. ಯಾಕಂದರೆ ನೀವು ಇಲ್ಲಿ ಒಂದು ಕಮ್ಯುನಿಟಿಯನ್ನು ಬಿಲ್ಡ್ ಮಾಡ್ತಾ ಇರ್ತೀರ. ಬಟ್ ಒಂದ್ಸರಿ ನೀವು ಕಮ್ಯುನಿಟಿನ ಬಿಲ್ಡ್ ಮಾಡ್ತೀರ ಅಂದ್ಕೊಳ್ಳಿ. ಸೊ ಇಲ್ಲಿ ನೀವು ನಿಮ್ಮ ಒಂದು ಪರ್ಸ್ನಲ್ ಬ್ರ್ಯಾಂಡಿಂಗ್ ಕ್ರಿಯೇಟ್ ಆಗಿರುತ್ತೆ. ಅದಕ್ಕೆ ತುಂಬ ವ್ಯಾಲ್ಯೂ ಕ್ರಿಯೇಟ್ ಆಗುತ್ತೆ. ನೀವೊಂದು ನಿಮ್ಮ ಒಂದು ಸಣ್ಣ ಕಮ್ಯುನಿಟಿಯಲ್ಲಿ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಈ ರೀತಿ ಆಗಿರ್ತೀರ, ಸೆಲೆಬ್ರಿಟಿ ಆಗಿರ್ತೀರ. ಸೊ ನೀವು ಹಾಕಿರುವಂಥ ಎಫರ್ಟ್ಗಳು ನಿಮಗೆ ಒನ್ ಟೈಮ್ ಮಾತ್ರ ಅಲ್ಲದೆ
ರೆಗ್ಯುಲರ್ ಬೇಸಿಸಲ್ಲಿ ನಿಮಗೆ ಇನ್ಕಮನ್ನು ಅದು ಕ್ರಿಯೇಟ್ ಮಾಡಿ ಕೊಡುತ್ತೆ. ಸೊ ಕಂಟೆಂಟ್ ಕ್ರಿಯೇಷನ್ ಅನ್ನುವಂಥದ್ದು ಕರೆಂಟ್ಲಿ ಹೈ ಅರ್ನಿಂಗ್ ಅಪರ್ಚುನಿಟೀಸ್ಗಳಲ್ಲಿ ಒಂದಾಗಿದೆ. ನೆಕ್ಸ್ಟ್ ಫೈನಲ್ ಆ್ಯಂಡ್ ಫಿಫ್ತ್ ಫ್ರೀಲ್ಯಾನ್ಸಿಂಗ್ ಅಪರ್ಚುನಿಟಿ ಬಂದ್ಬಿಟ್ಟು ಗ್ರಾಫಿಕ್ ಡಿಸೈನಿಂಗ್. ಸೊ ನಿಮಗೆ ಕ್ರಿಯೇಟಿವ್ ಸೆಗ್ಮೆಂಟಲ್ಲಿ ಇಂಟ್ರೆಸ್ಟ್ ಇದೆ, ನೀವು ಡಿಸೈನ್ಸ್ಗಳನ್ನ ಮಾಡ್ತೀರಾ, ನಿಮಗೆ ಕಲರ್ ಕಾನ್ಸೆಪ್ಟ್ಸ್ಗಳು ಇಷ್ಟ ಆಗುತ್ತೆ ಅಂತ ಆದರೆ ನೀವು ಗ್ರಾಫಿಕ್ ಡಿಸೈನಿಂಗನ್ನು ಮಾಡ್ಬೋದಾಗಿದೆ. ಸೊ ಗ್ರಾಫಿಕ್ ಡಿಸೈನಿಂಗಲ್ಲೂ ಮೇಜರ್ ಆಗಿ ನೀವು ಡಿಜಿಟಲ್ ಡಿಸೈನ್ನಲ್ಲಿ ನೀವು ವರ್ಕ್ ಮಾಡಬೇಕಾಗತ್ತೆ. ಸೋಷಿಯಲ್ ಮೀಡಿಯಾ ಪೋಸ್ಟ್ ಇರ್ಬೋದು, ಯೂಟ್ಯೂಬ್ ಥಂಬ್ನೇಲ್ಸ್ಗೆ ಇದಕ್ಕೆ ತುಂಬ ಬೇಡಿಕೆ ಇದೆ. ಇನಿಷಿಯಲಿ ನೀವು ಕ್ಯಾನ್ವಾ AI ಇದನ್ನು ಬಳಸ್ಕೊಂಡು ನೀವು ಡಿಸೈನಿಂಗನ್ನು ಕಲಿಬೋದು, ಡಿಸೈನ್ನ ಮಾಡಿ ಪ್ರೊವೈಡ್ ಮಾಡ್ಬೋದು. ಬಟ್ ಪ್ರೊಫೆಷ್ನಲ್ ಆಗಿ ಡಿಸೈನಿಂಗ್ ಮಾಡಬೇಕಂತಾದರೆ ನಿಮ್ಗೆ ಅಟ್ಲೀಸ್ಟ್ ಫೋಟೋಶಾಪ್, ಇಲ್ಲಸ್ಟ್ರೇಟರ್ ಈ ಅಪ್ಲಿಕೇಶನ್ ಆದರೂ ನೀವು ಕಲಿಬೇಕಾಗತ್ತೆ. ಮೇಜರ್ ಆಗಿ ಡಿಸೈನಿಂಗಲ್ಲಿ ಕಲರ್ ಥಿಯರಿ, ಟೈಪೋಗ್ರಫಿ, ಫಾಂಟ್ಸ್, ಡಿಸೈನ್ ಹೈರಾರ್ಕಿ, ಕೆಲವೊಂದು ಡಿಸೈನ್ ಪ್ರಿನ್ಸಿಪಲ್ಸ್ನ ನೀವು ಮೇಜರ್ ಆಗಿ ಕಲಿಬೇಕು. ಇದನ್ನು ಕಲೀಲಿಕ್ಕೆ ಮಿನಿಮಮ್ 2 to 3 months ಸಾಕಾಗುತ್ತೆ. ಸೊ ಮೇಜರ್ ಆಗಿ ನೀವು ಡಿಜಿಟಲ್ ಪ್ರಾಡಕ್ಟ್ಸ್ನ ಡಿಸೈನ್ ಮಾಡಬೇಕು. ನಿಮ್ಮ ಒಂದು ನೆಟ್ವರ್ಕಲ್ಲಿ ಬಿಸ್ನೆಸ್ ಪರ್ಸನ್ನ ಕಾಂಟ್ಯಾಕ್ಟ್ ಆಗಿಬಿಟ್ಟು ಅವ್ರಿಗೆ ವಾಟ್ಸಪ್, ಇನ್ಸ್ಟಾಗ್ರಾಮ್, ಯೂಟ್ಯೂಬಲ್ಲಿ ಇಲ್ಲ ಫೇಸ್ಬುಕ್ ಈ ರೀತಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಪೋಸ್ಟ್ ಮಾಡಲಿಕ್ಕೆ ಬೇಕಾಗುವಂಥ ಪೋಸ್ಟರ್ ಡಿಸೈನ್ಸ್ಗಳನ್ನ ನೀವು ಮಾಡಿ ಕೊಡ್ಬೋದು. ಯೂಟ್ಯೂಬ್ ಆದರೆ ಯೂಟ್ಯೂಬ್ ಥಂಬ್ನೇಲ್ಸ್ಗಳನ್ನ ನೀವು ಡಿಸೈನ್ ಮಾಡಿ ಕೊಡ್ಬೋದು. ಅಗೇನ್ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಬೇಸಿಸಲ್ಲಿ ನೀವು ಪರ್ ಡಿಸೈನ್ಗೆ 200 ಇಂದ 1000 ತನಕನೂ ನೀವು ಚಾರ್ಜ್ ಮಾಡ್ಬೋದಾಗಿದೆ. ಓಕೆ, ನೀವು ಅಗೇನ್ AI ಟೂಲ್ಸ್ಗಳನ್ನ ಬಳಸ್ಕೊಂಡು ಎಕ್ಸಾಂಪಲ್ಗೆ ಜೆಮಿನಿ, ಮಿಡ್ ಜರ್ನಿ, ಕ್ಯಾನ್ವಾ AI ಈ ರೀತಿ ಟೂಲ್ಸ್ಗಳನ್ನ ಬಳಸ್ಕೊಂಡು ನೀವು ಡಿಸೈನ್ಸ್ಗಳನ್ನ ಮಾಡ್ಬೋದು. ಓಕೆ, ಸೊ ಅಗೇನ್ ಗ್ರಾಫಿಕ್ ಡಿಸೈನರ್ಗಳಿಗೆ ತುಂಬ ಬೇಡಿಕೆ ಇದೆ. ಇನ್ನು ಬರುವಂಥ ದಿನಗಳಲ್ಲಿ ಗ್ರಾಫಿಕ್ ಡಿಸೈನರ್, ವಿಡಿಯೋ ಎಡಿಟರ್, ಶಾರ್ಟ್ ಫಾರ್ಮ್ ವಿಡಿಯೋ ಎಡಿಟರ್ಸ್, ಡಿಜಿಟಲ್ ಮಾರ್ಕೆಟರ್ ಇವರ ಒಂದು ಬೇಡಿಕೆ ಕಮ್ಮಿ ಆಗಲ್ಲ, ಡೆಫಿನೆಟ್ಲಿ ಇದು ಜಾಸ್ತಿ ಆಗ್ತಾನೆ ಹೋಗುತ್ತೆ. ಸೊ ಫ್ರೆಂಡ್ಸ್, ಇದು ಟಾಪ್ 5 ಹೈ ಡಿಮ್ಯಾಂಡಲ್ಲಿರುವಂಥ, ಹೈ ಅರ್ನಿಂಗ್ ಅಪರ್ಚುನಿಟಿ ಇರುವಂಥ ಫ್ರೀಲ್ಯಾನ್ಸಿಂಗ್ ಸ್ಕಿಲ್ ಆಗಿದೆ. ಸೊ ನೀವು ಸ್ಟೂಡೆಂಟ್, ಹೋಮ್ ಮೇಕರ್, ಬಿಸ್ನೆಸ್ ಪರ್ಸನ್, ಇಲ್ಲ ಎಂಪ್ಲಾಯ್ ಆಗಿದ್ದೀರಲ್ಲ, ಜಾಬ್ಲೆಸ್ ಆಗಿದ್ದೀರ ಅಂತ ಆದರೆ ಡೆಫಿನೆಟ್ಲಿ ಇದರಲ್ಲಿ ಯಾವುದಾದ್ರೂ ಒಂದು ಸ್ಕಿಲ್ ಯಾವುದು ನಿಮಗೆ ಸೂಟೇಬಲ್ ಆಗುತ್ತೆ, ನಿಮ್ಮ ಒಂದು ಇಂಟ್ರೆಸ್ಟ್ಗೆ ಮ್ಯಾಚ್ ಆಗುತ್ತೆ ಅಂಥ ಸ್ಕಿಲ್ನ ನೀವು ಕಲೀರಿ. ಇನಿಷಿಯಲಿ ನೀವು ಅರ್ನಿಂಗ್ ಮೇಲೆ ಫೋಕಸ್ ಮಾಡಬೇಡಿ, ಕಲಿಯೋದ್ರ ಮೇಲೆ ಫೋಕಸ್ ಮಾಡಿ. ಇನಿಷಿಯಲಿ ನೀವು ಫ್ರೀ ಆಗಿ ನೀವು ಸರ್ವಿಸನ್ನು ಪ್ರೊವೈಡ್ ಮಾಡಿ, ನಿಮ್ಮ ಒಂದು ಪೋರ್ಟ್ಫೋಲಿಯೋ ಬಿಲ್ಡ್ ಆಗಲಿಕ್ಕೆ ಅದು ಹೆಲ್ಪ್ ಆಗುತ್ತೆ. ಒಂದ್ಸರಿ ನೀವು 2-3 ಕ್ಲೈಂಟ್ಸ್ಗೆ ನೀವು ಸರ್ವಿಸನ್ನು ಪ್ರೊವೈಡ್ ಮಾಡಿದ ನಂತರ ಆ ಒಂದು ಎಕ್ಸ್ಪೀರಿಯನ್ಸ್ ಬೇಸಿಸಲ್ಲಿ, ಆ ಒಂದು ಪೋರ್ಟ್ಫೋಲಿಯೋ ಬೇಸಿಸಲ್ಲಿ ನೀವೇನು ಮಾಡ್ಬೋದು, ಹೈ ಟಿಕೆಟ್ ಕ್ಲೈಂಟ್ಸ್ನ ನೀವು ಅಪ್ರೋಚ್ ಆಗ್ಬೋದು, ಹೈ ಚಾರ್ಜಸ್ನ ಮಾಡ್ಬೋದು. ಸೊ ಫ್ರೆಂಡ್ಸ್, ಹೋಪ್ಫುಲಿ ನಿಮಗೆ ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ನಾನು ಅಂದ್ಕೊಳ್ತೇನೆ. ನಿಮ್ಗೆ ಇದರಲ್ಲಿ ಯಾವ ಸ್ಕಿಲ್ ನಿಮಗೆ ಸುಟೇಬಲ್ ಅನಿಸುತ್ತೆ ಅದನ್ನು ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಇನ್ನು ಯಾವುದರ ರಿಲೇಟೆಡ್ ವಿಡಿಯೋ ಮಾಡಬೇಕು ಅದನ್ನು ಸಹ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನು ಇದೇ ರೀತಿ ವ್ಯಾಲ್ಯೂ ಆ್ಯಡೆಡ್ ಕಂಟೆಂಟ್ಸ್ಗಳ ಜೊತೆ ಬರ್ತೇನೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.